ನ್ಯೂಸ್ 42 ಕನ್ನಡ. ಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಡಿನಲ್ಲಿ ನಾವು ಸುಮಾರು 6 ವಾರ್ಡ್ಗಳು, ರೋಡ್ಸು, CC ರೋಡ್ಗಳು ಮತ್ತು 31 ವಾರ್ಡಲ್ಲೂ ಕೂಡ ಡ್ರೈನೇಜ್ ಸುಮಾರು 19 ಕೋಟಿ ರೂಪಾಯಿ ಪ್ಯಾಕೇಜ್. ಇದನ್ನು ಟೆಂಡರ್ ಓಪನ್ ಮಾಡಿ ಈಗಾಗಲೇ ಕಾರ್ಯಾರಂಭ ಆಗಿ ಈಗಾಗಲೇ ಸುಮಾರು 40% ಪ್ರಗತಿಯಾಗಿದೆ. ಈ ಕೆಲವು ಕಡೆ ಹರ್ಡಲ್ಸ್ ಏನಪ್ಪ ಅಂದರೆ, ಈ CC ರೋಡ್ ಮಾಡಬೇಕಂದ್ರೆ JCPನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ UGD ಪೈಪ್ಗಳು, ವಾಟರ್ ಸಪ್ಲೈದು ಇವೆಲ್ಲ ಒಡೆದೋದ ಕಾರಣ ಸ್ವಲ್ಪ ಅದು ರೆಕ್ಟಿಫೈ ಮಾಡಿ ರಿಪೇರ್ ಮಾಡಿಕೊಂಡು ಕೆಲಸ ಹಿಡಿಯೋದು ಸ್ವಲ್ಪ ವಿಳಂಬ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಪ್ರೋಗ್ರೆಸ್ಸು ಕುಂಠಿತ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ನಾನು, ನಮ್ಮ ಕಮಿಷನರು, ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಸಂಬಂಧಪಟ್ಟ ವಾರ್ಡ್ನ ಕೌನ್ಸಿಲರ್ಸ್ ಎಲ್ಲರಿಗೂ ಇಂಟಿಮೇಟ್ ಮಾಡಿ ನಾವು ತ್ವರಿತಗತಿಯಲ್ಲಿ ಇದನ್ನ ಪೂರ್ಣಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಮತ್ತು ಗುಣಮಟ್ಟದ ಒಂದು ಕಾಮಗಾರಿ ನಡೀಲಿ ಅಂಥೇಳಿ ನಾವು ಇವತ್ತು ವಾರ್ಡ್ ನಂಬರ್ 2ರಿಂದ ವಾರ್ಡ್ ನಂಬರ್ 2 ಮತ್ತು 27, 28, 29, 30 ಈ ಒಂದು 5 ಭಾಗದ 6 ವಾರ್ಡ್ಗಳು, 25ನೇ ವಾರ್ಡ್ ಬಿಟ್ಟರೆ ಮುಖ್ಯ ಎಲ್ಲ ವಾರ್ಡ್ಗಳು ಕೂಡ ಈ ಪ್ಯಾಕೇಜ್ ನಡೀಲಿ ಬರ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಆದಷ್ಟು ಬೇಗ ಈ ಭಾಗದಲ್ಲಿ ಸಾಕಷ್ಟು ಕಡೆ ಇನ್ನೂ ಕೆಲಸ ಆಗಬೇಕಾಗಿದೆ. ಆದರೆ ಆಗಿರತಕ್ಕಂಥ ಕೆಲಸಗಳು ಕೂಡ ಚೆನ್ನಾಗಿ ಮೂಡಿ ಬರಲಿ ಅಂಥೇಳಿ ನಮ್ಮ ಕಾಂಟ್ರಾಕ್ಟರ್ಗಳು, ನಮ್ಮ ಇಂಜಿನಿಯರ್ಗಳು ಎಲ್ಲ ತ್ವರಿತಗತಿಯಲ್ಲಿ ಕೆಲಸ ಮುಗಿಸಲಿ ಅಂತ ನಾನು, ನಮ್ಮ ಆಯುಕ್ತರು, ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಇವತ್ತು ವೀಕ್ಷಣೆ ಮಾಡೋಕ್ಕೆ ಬಂದಿದ್ವಿ. ಕೆಲವು ಕಡೆ ಎಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ ಅವೆಲ್ಲನೂ ಬಗೆಹರಿಸ್ಕೊಂಡು ಈ ಕಾರ್ಯಗಳನ್ನು ಮಾಡಿ ಆದಷ್ಟು ಬೇಗ ಅಂಥೇಳಿ ಇದಕ್ಕೆ ಒಂದು ಫಾಸ್ಟಾಗಿ ಈ ಕೆಲಸವನ್ನು ಪೂರ್ಣಗೊಳಿಸಲಿ ಅಂಥೇಳಿ ನಾವು ಇವತ್ತು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ವಿ. ಆದಷ್ಟು ಬೇಗ ಈ ಭಾಗಗಳಲ್ಲಿ ಜನ ಏನು ರಸ್ತೆಗಳಿಲ್ಲದೆ ಒದ್ದಾಡ್ತಾಯಿದ್ರೋ ಆದಷ್ಟು ಬೇಗ ಈ ಭಾಗದಲ್ಲೆಲ್ಲ ಒಳ್ಳೆಯ ರಸ್ತೆಗಳಿಂದ, ಗುಣಮಟ್ಟದ ರಸ್ತೆಗಳಿಂದ ನೆಮ್ಮದಿಯನ್ನು ಕಾಣುವಂತೆ ಆಗ್ತದೆ ಅಂಥೇಳಿ ನಾನು ಭರವಸೆ ಕೊಡಲಿಕ್ಕೆ ಬಯಸ್ತೀನಿ. ಉಳಿದ 40% ಯಾವಾಗ ಪೂರ್ಣಗೊಳ್ಳುತ್ತೆ? ಅಲ್ಲ, ಈಗ ನಡೀತಾ ಇದೆ ಪ್ರೋಗ್ರೆಸ್ಸು. ಏನಾಗಿದೆ, ಇದು CC ರೋಡು ಮತ್ತು ಡ್ರೈನೇಜು ಎರಡೂ ಆಗಿರೋದ್ರಿಂದ ಈಗಾಗಲೇ ಹೇಳಿದಾಗೆ ಈ ಒಂದು ರೋಡ್ ತಗೊಂಡ್ಮೇಲೆ, ಒಂದು ರೋಡ್ ಕೆಲಸಕ್ಕೆ ತಗೊಂಡ್ಮೇಲೆ ವಾಟರ್ ಸಪ್ಲೈ ಮತ್ತು ಸ್ಯಾನಿಟರಿ ಡ್ಯಾಮೇಜ್ ಆಗಿಬಿಟ್ರೆ ಅದು ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ. ಯಾಕಂದರೆ ಟೆಕ್ನಿಷಿಯನ್ಸು ಈಗ ಇವರು ಸಿವಿಲ್ ವರ್ಕ್ನವರು, ಅದು ವಾಟರ್ ಸಪ್ಲೈ ಟೆಕ್ನಿಷಿಯನ್ಸೇ ಬೇರೆ. ಹಾಗಾಗಿ ಅವ್ರನ್ನೂ ಜೊತೆ ಕೂಡಿಸ್ಕೊಂಡು ಮಾಡಬೇಕಾಗ್ತದೆ. ಹಾಗಾಗಿ ಒಂದೊಂದು ಕೆಲಸ ಕೈಗೊತ್ಕೊಂಡ್ಮೇಲೆ ಒಂದು ಪೂರ್ಣ ಆದಮೇಲೆ ಮತ್ತೊಂದು ಕೆಲಸ ತಗೊಳ್ಳಿ ಅಂತೇಳಿ ನಾವು ತಾಕೀತು ಮಾಡಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಆದರೂ ಕೂಡ ಒಂದು ಗುಣಮಟ್ಟದ ಕೆಲಸ ಆಗಲಿ ಅನ್ನೋ ನಿಟ್ಟಿನಲ್ಲಿ ಆದಷ್ಟು ಬೇಗ ಆ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸೋದಕ್ಕೆ ನಾವು ಸೂಚನೆಯನ್ನು ಕೊಡ್ತೀವಿ. ಈಗ ಬೇಸಿಗೆ ಕಾಲ ಬಂತು, ನಗರದಲ್ಲಿ ಕುಡಿಯೋ ನೀರಿಗೆ ಮುಂದಿನ ಕೊರತೆ ಆಗುತ್ತೆ. ಕುಡಿಯೋ ನೀರಿಗೆ ಏನು ತೊಂದರೆ ಆಗೋಲ್ಲ. ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿಗೆ, ಕಾವೇರಿಯಲ್ಲಿ ನೀರಿರೋಂಥ ತೊಂದರೆ ಆಗೋಲ್ಲ. ಹಾಗಾಗಿ ಕಾವೇರಿ ನೀರಿನಲ್ಲಿ ಕೂಡ ತುಂಬ ಕಷ್ಟ ಅಂದ್ರೂ ಕುಡಿಯೋ ನೀರಿಗೆ ನಮಗೆ ಸಮಸ್ಯೆ ಆಗಲಾರ್ದು. ಹಾಗಾಗಿ ಅಂಥ ಸಮಸ್ಯೆ ಏನಾಗೋದು. ನ್ಯೂಸ್ 42 ಕನ್ನಡ.